ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 17. ಸ್ಫುರದ್ರತ್ನಕೇಯೂರಹಾರಾಭಿರಾಮಃ ಚಲತ್ಕುಂಡಲಶ್ರೀಲಸದ್ಗಂಡಭಾಗಃ ಕಟೌ ಪೀತವಾಸಃ ಕರೆ ಚಾರುಶಕ್ತಿಃ ಪುರಸ್ತಾನ್ಮಮಾಸ್ತಾಂ ಪುರಾರೇಸ್ತನೂಜಃ. ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣವಾದ ಮೂರ್ತಿಯನ್ನು ವಿವರಿಸ್ತಾ ಇದ್ದಾರೆ. ಹಿಂದಿನ ಶ್ಲೋಕಗಳಲ್ಲೆಲ್ಲ ಸ್ವಾಮಿಯ ಒಂದೊಂದೇ ಅಂಗಾಂಗವನ್ನು ತಿಳಿಸಿ ಆ ರೀತಿಯಾಗಿ ಭಾವನೆ ಮಾಡಬೇಕು ಅಂತ ತಿಳಿಸ್ಕೊಟ್ರು. ಆ ರೀತಿ ಅಂದರೆ ಹೇಗೆ ಶ್ಲೋಕವನ್ನು ನಮಗೆ ಕರುಣಿಸಿ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಆ ರೀತಿಯಾಗಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂರ್ತಿ ಸಗುಣ ಮೂರ್ತಿಯನ್ನು ವಿವರಿಸ್ತಾ ಇದ್ದಾರೆ. ಪುರಾರೇಸ್ತನೂಜಃ, ತನುಹು ಅಂದರೆ ಶರೀರ, ಜ ಅಂದರೆ ಹುಟ್ಟುವುದು. ಯಾರ ಶರೀರದಿಂದ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದಾನೆ ನೆನ್ನೆ ನೋಡಿದ್ವಿ, ಈಶ್ವರ ಅಂತ. ಇಲ್ಲಿ ಈಶ್ವರನಿಗೆ ಇನ್ನೊಂದು ಹೆಸರು ಪುರಾರೇಹೆ. ಪುರಸ್ಯ ಅರಿಹಿ ಪುರಾರಿಹಿ, ಮುರಸ್ಯ ಅರಿಹಿ ಮುರಾರಿಹಿ, ತಾರಕಸ್ಯ ಅರಿಹಿ ತಾರಕಾರಿ ನೋಡಿದ್ವಿ ನಾವು. ಹುಷಾರು, ತರಕಾರಿ ಅಂತ ಹಾಕೋಬೇಡಿ. ತಾರಕಾಸುರನನ್ನು ಸಂಹಾರ ಮಾಡಿರೋದ್ರಿಂದ ಸುಬ್ರಹ್ಮಣ್ಯನಿಗೆ ತಾರಕಾರಿ, ಮುರಾರಿನ ಸಂಹಾರ ಮಾಡೋದ್ರಿಂದ ಕೃಷ್ಣನಿಗೆ ಮುರಾರಿ. ಈ ಕೋಟೆ 3 ಕೋಟೆಗಳನ್ನು ಸಂಹಾರ ಮಾಡೋದಕ್ಕೆ ತುಂಡು ತುಂಡು ಮಾಡೋದ್ರಿಂದ ಅದಕ್ಕೆ ಶಿವನಿಗೆ ಪುರಾರಿ. ಪುರಾರೇ ಸ್ತನೂಜಃ, ಈಶ್ವರನ ಅಂಶದಿಂದ ಹುಟ್ಟಿರುವಂತಹ ಸ್ವಾಮಿ ಸುಬ್ರಹ್ಮಣ್ಯ ತನೂಜಃ. ಆ ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಮುಂದೆ ಬಂದು ನಿಲ್ಲಲಿ. ಪುರಾರೇ ಪುರಸ್ತಾಂ ಮಮಾಸ್ತಾಂ, ಪುರಃ ಅಂದರೆ ನನ್ನ ಮುಂದೆ, ಮಮ ಆಸ್ತಾಂ ನನ್ನ ಮುಂದೆ ಬಂದು ಸ್ವಾಮಿ ನಿಲ್ಲಬೇಕು. ಹೇಗೆ ನಿಲ್ಲಬೇಕು, ಯಾವ ಭಂಗಿ ನಿಂದು, ಅದನ್ನು ಮೊದಲನೇ 3 ಸಾಲಲ್ಲಿ ತಿಳಿಸ್ತಾರೆ. ಸ್ಫುರದ್ರತ್ನ ಕೇಯೂರ ಹಾರಾಭಿರಾಮ. ಅಭಿರಾಮ ಅಂದರೆ ಅತಿ ಸುಂದರ ಅಂತ. ರಾಮ ಅನ್ನುವ ಶಬ್ದಕ್ಕೆ ಅತಿ ಸುಂದರ, ರಮಣೀಯತ್ವಾತ್ ರಾಮ. ಅಭಿರಾಮ ಅಂದರೆ ಸುಂದರತೆಯಲ್ಲಿಯೇ ಉತ್ಕೃಷ್ಟ, ದ ಫಸ್ಟ್ ಬ್ಯೂಟಿಫುಲ್ ಪರ್ಸನ್. ಹಾಗೆ ಸ್ಫುರತ್ ಅಂದರೆ ಕಾಂತಿ, ಶೋಭೆ ನೋಡಿದ್ದೀವಿ. ಸ್ಫುರದ್ರತ್ನ ಕೇಯೂರ ಹಾರಾಭಿ, ಹಾರ ಹಾರ. ಸ್ಫುರತ್ ಅಂದರೆ ಕಾಂತಿ ಅಂತ ಹೇಳಿದೆ. ರತ್ನ, ರತ್ನಗಳು ಅಂದರೆ ರತ್ನಗಳ ಜೆಮ್ಸ್. ಕೇಯೂರ ಹಾರ, ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ರತ್ನಗಳಿಂದ ಮಾಡಿರುವಂಥ ಹಾರವನ್ನು ಹಾಕೊಂಡಿದ್ದಾನಂತೆ. ಮತ್ತು 2 ಭುಜದ ಮೇಲೆ ಕೇಯೂರ, ಕೇಯೂರ ಅನ್ನುವಂತಹ ಆಭರಣವನ್ನು ಧರಿಸಿದ್ದಾನೆ. ಹಿಂದಿನ ಕಾಲದಲ್ಲಿ ರಾಜರು, ಕ್ಷತ್ರಿಯರು, ಹೆಣ್ಮಕ್ಳು ಹಾಕ್ತಿದ್ರು, ಗಂಡ್ಮಕ್ಳು ಈ ಕೇಯೂರ ಅನ್ನುವಂತಹ ಆಭರಣವನ್ನು ಹಾಕ್ತಿದ್ರು. ಈಗ ಹೆಣ್ಮಕ್ಳು ಮಾತ್ರ ಮದುವೆ ಸಮಯದಲ್ಲಿ ಹಾಕ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು ವರ್ಷಗಳ, ಸಹಸ್ರಾರು ವರ್ಷಗಳ ಹಿಂದೆ ಹೇಳ್ತಾ ಇದ್ದೀನಿ, ಇಬ್ಬರು ಗಂಡಸರು ಹೆಂಗಸರು ಹಾಕೋರು. ಅಂತಹ ಆಭರಣವನ್ನು ಸುಬ್ರಹ್ಮಣ್ಯ ಸ್ವಾಮಿ ರತ್ನದಿಂದ ಕೂಡಿರುವಂತಹ, ಹೊಳುತ್ತಿರುವಂತಹ ಆ ಕೇಯೂರ ಅನ್ನುವಂತಹ ಆಭರಣವನ್ನು 2 ಭುಜದ ಮೇಲೂ ಹಾಕ್ಕೊಂಡು, ತೋಳುಗಳು ಮತ್ತು ರತ್ನದ ಹಾರವನ್ನು ಹಾಕಿ ಅತಿ ಸುಂದರವಾಗಿ ಕಾಣಿಸ್ತಾ ಇದ್ದಂತೆ. ರಮಣೀಯತ್ವಾತ್ ರಾಮ ಅಭಿರಾಮ. ಮತ್ತು ಕಿವಿಯಲ್ಲಿ ಚಲತ್ಕುಂಡಲ ಶ್ರೀಲಸದ್ಗಂಡ ಭಾಗ. ಚಲತ್ ಅಂದರೆ ಮೂಮೆಂಟ್, ಚಲಿಸ್ತಾ ಇದೆ. ಕಿವಿಯಲ್ಲಿ ಓಲೆಯನ್ನು ಹಾಕಿದಾನಂತೆ, ಆ ಓಲೆ ಅಲ್ಲಾಡ್ತಾ ಇದೆ. ಚಲತ್ ಕುಂಡಲ, ಕರ್ಣವೇದಾಂತ ಸಂಸ್ಕಾರವೇ ಇದೆ, ಕಿವಿಯನ್ನು ತೂತು ಮಾಡುವುದು. ಆ ತೂತಾಗಿರುವಂತಹ ಕಿವಿಯಲ್ಲಿ ಓಲೆಯನ್ನು ಹಾಕಿದ್ದಾನೆ, ಆ ಓಲೆ ಅಲ್ಲಾಡ್ತಾ ಇದೆಯಂತೆ. ಅದು ಮಂತ್ರಶಾಸ್ತ್ರದ ಪ್ರಕಾರ ಸೌಮ್ ಅನ್ನುವಂತಹ ಬೀಜಾಕ್ಷರ ಹೇಳ್ತಾರೆ. ಚಲತ್ಕುಂಡಲ ಶ್ರೀಲಸದ್ಗಂಡ ಭಾಗ. ಗಂಡಭಾಗ ಅಂದರೆ ಕೆನ್ನೆ, ಚೀಕ್ಸ್. ಅದು ಹೊಳಪು. ಶ್ರೀಲಸದ್ಗಂಡ ಭಾಗ, ಶುಭ್ರವಾಗಿ ಕೆನ್ನೆ ಪೂರ್ತಿ ಹೊಳಿತಾ ಇದೆ. ಸಾಧಾರಣವಾಗಿ ಹೇಳ್ತೀನಿ, ಕೆನ್ನೆ, ಕಣ್ಣು ಅದೆಲ್ಲ ನಮಗೆ ಹೊಳಿಬೇಕು ಅಂತಂದರೆ ಸಾಧನೆ ಚೆನ್ನಾಗಿ ಮಾಡಿರಬೇಕು. ಮೇಕಪ್ ಹಾಕೊಳ್ಳದೆ ತಾನಾಗೇ ಅದು ಪ್ರಕಾಶಿಸಬೇಕು. ಭಗವಂತ ಅಲ್ವಾ, ಸಾಧಕನ ಸಿನ್ಸಿಯರಾಗಿ ಸಾಧನೆ ಮಾಡೋವರ ಮುಖಲಕ್ಷಣವನ್ನು ನೋಡಿ ಗೊತ್ತಾಗುತ್ತೆ. ಹಾಗೆ ಲಸದ್ಗಂಡ ಭಾಗ, ಕೆನ್ನೆಗಳು ಹೊಳಿತಾ ಇದೆಯಂತೆ. ಕುಂಡಲ ಆ ಕಡೆಯಿಂದ ಈ ಕಡೆ ಮೂವ್ ಆಗ್ತಾ ಇದೆ. ಮತ್ತು ಕೇಯೂರ ಹಾಗೂ ಹಾರ
ಹೊಳಿತಾ ಇದೆ. ಶಿವಾನಂದ ಲಹರಿಯಲ್ಲಿಯೂ ಶಂಕರರು ಇದನ್ನು ತಿಳಿಸ್ತಾರೆ. ಮಾರ್ಗಾವರ್ತಿತ ಪಾದುಕಾ ಪಶುಪತೆ ಅಂಗಸ್ಯ ಕೂರ್ಛಾಯತೆ. ಎರಡನೇ ಸಾಲು ನೋಡಿ. ಗಂಡೂಷಾಂಬು ನಿಷೇಚನಂ ಪುರರಿಪೋರ್ ದಿವ್ಯಾಭಿಷೇಕಾಯತೆ. ಅಲ್ಲಿಯೂ ಪುರರಿಪೋ ಅಂತ ಹೇಳ್ತಾರೆ. ಮತ್ತು ಗಂಡೂಷಾಂಬು ನಿಷೇಚನಂ. ಗಂಡೂಷ ಅಂದರೆ ಕಣ್ಣಪ್ಪನ ಕತೆ ಹೇಳಬೇಕಂದ್ರೆ ಹೇಳ್ತಾರೆ. ಗಂಡೂಷ ಅಂದರೆ ಕೆನ್ನೆ. ಆ ಕೆನ್ನೆಯಲ್ಲಿ ಕಣ್ಣಪ್ಪ ಆ ನೀರನ್ನು ತಗೊಂಡು ಸ್ವಾಮಿಗೆ ಉಗುಳುತ್ತಿದ್ದಂಥ ಅಭಿಷೇಕದ ಮೂಲಕ. ಅದಕ್ಕೆ ಗಂಡೂಷ ಕೆನ್ನೆ ಅಂತ. ಅಂತಹ ಕೆನ್ನೆ ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. ಪದ್ಮರಾಗ ಶಿಲಾದೃಶ್ಯ ಪರಿಭಾವಿ ಕಪೋಲಭೂ. ರತ್ನಗಳನ್ನೇ ತಿರಸ್ಕಾರ ಮಾಡ್ತಿದ್ದಳಂತೆ ತಾಯಿ ಅಮ್ಮನವರು. ಹೇಗೆ? ಆ ರತ್ನದ ಕಾಂತಿ ಅಮ್ಮನವರ ಕೆನ್ನೆ ಮೇಲೆ ಇದೆಯಂತೆ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ದಿ ಗ್ಲಾಸ್ ವಿಚ್ ಇಸ್ ಸಿಮಿಲರ್ ಟು ದ ಚೀಕ್ಸ್. ಅಂದರೆ ಭಗವತಿಯ ಕೆನ್ನೆಯನ್ನು ಕನ್ನಡಿ ರತ್ನಕ್ಕೆ ಹೋಲಿಸಿ ಅಲ್ಲಿ ಕಿವಿಲಿರುವಂತಹ ಆಭರಣ ಎಲ್ಲ ರಿಫ್ಲೆಕ್ಟ್ ಆಗ್ತಿದೆ, ಅಷ್ಟು ಶುಭ್ರವಾಗಿದೆ ಹಾಗೆ ಅಂತ. ಅದನ್ನೇ ಇಲ್ಲಿ ಯೋಚನೆ ಮಾಡಿದಾಗ ಚಲತ್ಕುಂಡಲ ಶ್ರೀ ಲಸದ್ಗಂಡಭಾಗ. ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲ ಕುಂಡಲವೇ ಕೆನ್ನೆ ಮೇಲೆ ರಿಫ್ಲೆಕ್ಟ್ ಆಗ್ತಿದೆ, ಅಷ್ಟು ಶುಭ್ರವಾಗಿದೆ. ಕಟೋ ಪೀತ ವಾಸಾಹ. ವಾಸಃ ಅಂದರೆ ಬಟ್ಟೆ, ಪೀತ ಅಂದರೆ ಹಳದಿ. ಹಳದಿ ಬಟ್ಟೆಯನ್ನು ಧರಿಸಿರುವಂತಹ ಸ್ವಾಮಿ. ಕಟೋ ಅಂದರೆ ಕಟಿ, ಸೊಂಟದ ಪ್ರದೇಶದಲ್ಲಿ ಆ ಪೀತ ವಸ್ತ್ರವನ್ನು ಧರಿಸಿ ಕರೇ ಚಾರು ಶಕ್ತಿ. ಎಡಗೈಯನ್ನು ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ. ಕರೆ ಇನ್ನೊಂದು ಬಲಗೈಯಲ್ಲಿ ಚಾರು, ಚಾರುಮತಿ, ಚಾರುಲತಾ ಅಂದರೆ ತುಂಬ ಚೆನ್ನಾಗಿ ಕಾಣುವವರು ಅಂತ ಹೆಣ್ಮಕ್ಳು ಹೆಸರಿಟ್ಕೊಳ್ತಾರಲ್ಲ ಹಾಗೆ. ಕರೆ ಚಾರು ಶಕ್ತಿ. ಪಾರ್ವತಿ ಕೊಟ್ಟಿರುವಂತಹ ಶಕ್ತಿ ಅನ್ನುವಂತಹ ಆಯುಧ, ವೇಲ್ ಅಂತ ಕರಿತೀವಲ್ಲ, ಅದು ಬಲಗೈಯಲ್ಲಿ ಸ್ವಾಮಿ ಇಟ್ಕೊಂಡು ಎಡಗೈಯನ್ನು ಆತ ಸೊಂಟದ ಮೇಲೆ ಇಟ್ಕೊಂಡು ಈ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ. ಇದು ಸಂಪೂರ್ಣವಾದ ಶೋಭೆ ತರುವಂತಹ ಮೂರ್ತಿ, ಮನಸ್ಸಿಗೆ ಆನಂದ ಕೊಡುವಂತಹ ಮೂರ್ತಿ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿ ಪುರಾರೇಸ್ತನುಜಃ, ನನ್ನ ಮುಂದೆ ಬಂದು ನಿಲ್ಲಲಿ. ಪುರಸ್ತಾನ್ ಮಮಾಸ್ತಾಂ, ನನ್ನ ಮುಂದೆ ಬಂದು ನಿಂತು ನನ್ನನ್ನು ಅನುಗ್ರಹಿಸಲಿ. ಈ ರೀತಿಯಾಗಿ ದರ್ಶನ ಕೊಡಲಿ. ಇಲ್ಲಾಂದರೆ ದರ್ಶನ ಅಂದರೆ ಯಾವಾಗಲೂ ಬಹಿರಂಗವಾಗಿ ಕೊಡೋಕ್ಕಾಗಲ್ಲ. ಮನಸ್ಸಿನಲ್ಲಿ ಈ ರೀತಿಯ ಭಾವನೆ ಮಾಡೋಣ, ಮನಸ್ಸು ಶುದ್ಧವಾಗುತ್ತೆ ಅಂತ ಶಂಕರರ ಉಪದೇಶ. ಅದೇ ರೀತಿಯಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡುವ. ನಾರಾಯಣ.